ಸ್ನೇಹಿತರೆ ನಮಸ್ಕಾರ. ಕನ್ನಡ ಚಿತ್ರರಂಗ ಸ್ತಬ್ಧ ಆಗ್ಬಿಡುತ್ತಾ? ಕೆಲವು ದಿನಗಳ ಮಟ್ಟಿಗೆ, ಕೆಲವು ತಿಂಗಳ ಮಟ್ಟಿಗೆ ಎಲ್ಲಾ ಚಟುವಟಿಕೆಗಳು ನಿಂತೋಯ್ತವ? ಹೀಗೊಂದು ಪ್ರಶ್ನೆ ಈಗ 1-2 ದಿನಗಳಿಂದ ಉದ್ಭವ ಆಗಿದೆ. ನನಗೆ ಸುಮಾರು ಜನ ಫೋನ್ ಮಾಡಿ, ಏನ್ ಸರ್ ಏನಾಗ್ತಾ ಇದೆ, ಈ ತರ ಇಂಡಸ್ಟ್ರಿ ನಿಂತೋಗುತ್ತಂತೆ, ಬಂದಾಗುತ್ತಂತೆ, 1 ತಿಂಗಳು ಬಂದಾಗುತ್ತಂತೆ, 2 ತಿಂಗಳು ಬಂದಾಗುತ್ತಂತೆ, ಯಾಕೆ, ಹೇಗೆ, ಏನು ಅಂತ ಈ ತರ ಒಂದಷ್ಟು ಪ್ರಶ್ನೆಗಳನ್ನ ನನ್ನ ಸ್ನೇಹಿತರು ಕೇಳಿದ್ದಾರೆ. ಅದಕ್ಕೆ ನನಗೆ ತಿಳಿದಿರುವಷ್ಟು ಒಂದು ಮಾಹಿತಿಯನ್ನು ಒಂದಷ್ಟು ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಬಂದ್ ಮಾಡ್ತೀವಿ, ಸ್ತಬ್ಧ ಮಾಡ್ತೀವಿ ಅನ್ನೋದಕ್ಕೆ ಯಾರು ಏಕಾಏಕಿಯಾಗಿ ನಿರ್ಧಾರವನ್ನು ತಗೊಳಕ್ಕಾಗೋದಿಲ್ಲ. ಅದಕ್ಕೆ ಸ್ಪಷ್ಟವಾದಂತಹ ಉದ್ದೇಶಗಳು, ಕಾರಣಗಳು ಇವೆಲ್ಲವೂ ಸಮರ್ಪಕವಾಗಿ ಇರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟು ನಾವು ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಷನ್ ತಗೊಬಹುದು ಅಂತ ನಮ್ಮ ಅಭಿಪ್ರಾಯ. ಸ್ನೇಹಿತರೆ, ನಾನು ಕೂಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿರೋದ್ರಿಂದ ಕಳೆದ ಮೀಟಿಂಗ್ ಅಲ್ಲಿ ಆ ಸಮಿತಿಯ ಸಭೆಯಲ್ಲಿ ನಾನು ಒಂದು ಸಲಹೆಯನ್ನ ಇಟ್ಟಿದ್ದೆ, ನನ್ನ ಅಭಿಪ್ರಾಯವನ್ನು ಮಂಡಿಸಿದೆ. ನಮ್ಮ ಇತರ ಸದಸ್ಯರು ಹಾಗೂ ಇತರ ಸ್ನೇಹಿತರು ಕೂಡ ಒಂದಷ್ಟು ಕನ್ನಡ ಇಂಡಸ್ಟ್ರಿ ನಶಿಸ್ತಾ ಇದೆ, ಸೊರಗ್ತಾ ಇದೆ, ಚಿತ್ರಮಂದಿರಗಳಿಗೆ ಜನಗಳು ಬರ್ತಾ ಇಲ್ಲ, ನಿರ್ಮಾಪಕರಿಗೆ ಎಲ್ಲರೂ ಕೂಡ ಲಾಸ್ ಆಗ್ತಾ ಇದೆ, ಇದಕ್ಕೇನಾದ್ರು ಒಂದು ನಾವು ಆಕ್ಷನ್ ತಗೊಬೇಕು, ಒಂದಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಬೇಕು ಅಂತ ಎಲ್ಲರೂ ಒಂದಷ್ಟು ಸಲಹೆಗಳನ್ನ ಕೊಟ್ಕೊಳ್ತಾ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಾನು ಒಂದು ಸಲಹೆಯನ್ನು ಕೊಟ್ಟಿದ್ದೆ ನಮ್ಮ ಆ ಸಭೆಗೆ. ಏನಂದ್ರೆ, ನೋಡಿ, 20 ವರ್ಷಗಳ ಹಿಂದೆ, 1-2 ದಶಕಗಳ ಹಿಂದೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಅದೊಂಥರ ಸೆಮಿ ಪಾರ್ನ್ ಫಿಲ್ಮ್ ಇಂಡಸ್ಟ್ರಿ ತರನೇ ಆಗ್ಬಿಟ್ಟಿತ್ತು. 80ರ ಕೊನೆ ಹಾಗೂ 90ರ ಬಿಗಿನಿಂಗ್, ಈ ಒಂದು ಕಾಲಘಟ್ಟದಲ್ಲಿ ಒಬ್ಬ ಮಲಯಾಳಂ ಸಿನಿಮಾ ನೋಡಕ್ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವ್ನು ಯಾವ್ದೋ ಒಂದಷ್ಟು ಸೆಕ್ಸ್ ಪಿಕ್ಚರ್ ನೋಡಕ್ ಹೋಗಿದ್ದಾನೆ ಅನ್ನೋ ರೀತಿಯಾದಂತ ಒಂದು ವಾಡಿಕೆ ಇತ್ತು ಅವಾಗ. ಆ ರೀತಿಯಾದಂತ ಒಂದು ಹಣೆ ಪಟ್ಟಿಯನ್ನು ಹೊತ್ತುಕೊಂಡಿದ್ದಂತ ಕಾಲ ಕೇರಳ ಫಿಲ್ಮ್ ಇಂಡಸ್ಟ್ರಿ. ಅಂತ ಒಂದು ಕಾಲಘಟ್ಟದಲ್ಲಿ ಅಲ್ಲಿನ ಸ್ಟಾರ್ಗಳು ಮೂಲೆ ಗುಂಪಾಗಿದ್ರು. ಸೆಮಿ ಪಾರ್ನ್ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಅವರು ವಿಜೃಂಭಿಸ್ತಾ ಇದ್ರು. ಶಕೀಲಾ ಸಿನಿಮಾಗಳು ಶತದಿನೋತ್ಸವ ಓಡ್ತಾ ಇದ್ರು. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು, ಸ್ಟಾರ್ಗಳು ಇರೋ ಸಿನಿಮಾಗಳು, ಇದನ್ನ ಯಾರು ಜನಗಳು ನೋಡ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿನ ಒಂದಷ್ಟು ತಂತ್ರಜ್ಞರು, ಫಿಲ್ಮ್ ಚೇಂಬರ್, ಕಲಾವಿದರು ಎಲ್ಲ ಕೂತ್ಕೊಂಡು ಮಾತಾಡಿ ಇದಕ್ಕೆ ನಾವೊಂದು ಸ್ಪಷ್ಟತೆಯನ್ನು ಕೊಟ್ಕೊಬೇಕು, ಒಂದು ಸ್ವಯಂ ಶಿಸ್ತನ್ನು ರೂಢಿಸ್ಕೊಬೇಕು, ಇಟ್ಕೊಬೇಕು. ಆ ಮೂಲಕ ನಾವು ಈ ಒಂದು ಕಳೆದು ಹೋಗಿರುವ ಈ ಇಂಡಸ್ಟ್ರಿಯನ್ನು ಮತ್ತೆ ಮೇಲೆತ್ತಬೇಕು ಅಂತ ಒಂದು ನಿರ್ಧಾರವನ್ನ, ಒಂದು ಗಟ್ಟಿಯಾದ ನಿರ್ಧಾರವನ್ನ, ಮಹತ್ವದ ನಿರ್ಧಾರವನ್ನ ತಗೋತಾರೆ. ಅದರ ಫಲವೇ ಇವತ್ತಿನ ಮಲಯಾಳಂ ಚಿತ್ರರಂಗ. ಅಲ್ಲಿ ಪ್ರೊಫೆಷನಲ್ ಫಿಲ್ಮ್ ಮೇಕರ್ಸ್ಗೆ ಏನ್ ಅನುಕೂಲ ಬೇಕೋ ಅದನ್ನು ಎಲ್ಲರೂ ಕೊಡಬೇಕು. ಎಲ್ಲರೂ ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಸಿನಿಮಾವನ್ನು ಮಾಡಬೇಕು. ಕಲಾವಿದರು ಕೂಡ ಹೆಚ್ಚು ಸಂಭಾವನೆಯನ್ನ ನಿರೀಕ್ಷೆ ಮಾಡಬಾರ್ದು. ತಂತ್ರಜ್ಞರು ಕೂಡ ಹೆಚ್ಚಿನ ಪೇಮೆಂಟ್ ಅನ್ನ ನಿರೀಕ್ಷೆ ಮಾಡಬಾರ್ದು. ನಿರ್ಮಾಪಕರು ಅಷ್ಟೇ ಹಣವನ್ನು ಪೋಲು ಮಾಡಿಕೊಳ್ಳದೆ ಕಂಟೆಂಟ್ ಇರೋಂಥ ಸಿನಿಮಾಗಳನ್ನ ಇಟ್ಕೊಂಡು ಸಿನಿಮಾಗಳನ್ನು ಮಾಡಿ ಜನಗಳಿಗೆ ತಲುಪಿಸಿ ಆ ಮೂಲಕ ನಾವು ಕಳೆದು ಹೋದಂಥ ಈ ಇಂಡಸ್ಟ್ರಿಯನ್ನ, ಕೆಳಗೆ ಬಿದ್ದಿರುವಂಥ ಈ ಇಂಡಸ್ಟ್ರಿಯನ್ನ ಮತ್ತೆ ಕಟ್ಟಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರ ನಾವು ತಗೋತಾರೆ. ಆ ಒಂದು ನಿರ್ಧಾರಕ್ಕೆ ಅಲ್ಲಿದ್ದಂತಹ ತಂತ್ರಜ್ಞರು, ನಿರ್ಮಾಪಕರು, ಕಲಾವಿದರು ಎಲ್ಲರೂ ಕೂಡ ಬದ್ಧರಾಗ್ತಾರೆ. ಅದಕ್ಕೆ ಹೇಳೋದು, ಕೆಲವು ಮಹತ್ವದ ನಿರ್ಧಾರಗಳು ಹೇಗೆ ಒಂದು ಜನರೇಷನ್ ಚೇಂಜ್ ಮಾಡ್ತವೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಸ್ನೇಹಿತರೆ. ಅವತ್ತು ಅವರೆಲ್ಲರೂ ಬದ್ಧರಾಗಿದ್ದಕ್ಕೆ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಮಲಯಾಳಂ ಚಿತ್ರರಂಗ ನಂಬರ್ 1 ಸ್ಥಾನದಲ್ಲಿದೆ. ಕಳೆದ 6 ತಿಂಗಳಿಂದ ನೋಡಿ ನೀವು, ತಿಂಗಳಿಗೆ 1-2 ಸೂಪರ್ ಹಿಟ್ ಸಿನಿಮಾಗಳು ಬರ್ತಾ ಇದಾವೆ ಮಲಯಾಳಂನಲ್ಲಿ. 5-10 ಕೋಟಿ ಹಾಕಿದಂತಹ ಸಿನಿಮಾಗಳು 100 ಕೋಟಿಯನ್ನು ಬಾಚುತ್ತಾ ಇದ್ದಾವೆ. ನಾನು ಬೇರೆ ಭಾಷೆ ಸಿನಿಮಾನ ಹೊಗಳ್ತಾ ಇದ್ದೀನಿ ಅಥವಾ ವಿಜೃಂಭಿಸ್ತಾ ಇದ್ದೀನಿ ಅಂತ ದಯವಿಟ್ಟು ತಿಳ್ಕೊಳಕ್ ಹೋಗ್ಬೇಡಿ. ಎಲ್ಲಾ ಚಿತ್ರರಂಗದಲ್ಲೂ ಏರಿಳಿತಗಳು ಇದ್ದೇ ಇರ್ತವೆ. ಅದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಬೇಕು, ಸ್ಥಿಮಿತತೆಯನ್ನು ಹೇಗೆ ಕಾಪಾಡ್ಕೊಬೇಕು ಅನ್ನೋದು ಕೂಡ ನಮ್ಮ ಬದುಕಿಗೆ ನಾವು ಹೇಗೆ ಅನ್ವಯಿಸ್ಕೊತೀವೋ ಅದೇ ತರ ಒಂದು ಇಂಡಸ್ಟ್ರಿ, ಒಂದು ಕ್ಷೇತ್ರ ಅಂತ ಇದ್ದಾಗ ಅಲ್ಲೂ ಕೂಡ ಅದನ್ನು ಅಪ್ಲೈ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಒಂದು ಅನಿವಾರ್ಯ ಸ್ಥಿತಿ ಸ್ನೇಹಿತರೆ. ಅಂತ ಪರಿಸ್ಥಿತಿನಲ್ಲಿ ಮಲಯಾಳಂನಲ್ಲಿ ಒಂದು ಸ್ವಯಂ ಶಿಸ್ತನ್ನು ರೂಢಿಸ್ಕೊಂಡು ಕತೆ ಗಟ್ಟಿಯಾಗಿರೋ ಕಂಟೆಂಟ್ಗಳನ್ನ ಎತ್ಕೊಂಡು ಅದಕ್ಕೆ ಪೂರಕವಾಗಿ ಏನು ಬೇಕೋ ಅದನ್ನು ಮಾತ್ರ ಅವ್ರು ಕೊಡ್ತಾ ಹೋಗ್ತಾರೆ. ಅನಾವಶ್ಯಕವಾಗಿ ದುಡ್ಡನ್ನ ಪೋಲ್ ಮಾಡೋದು, ಅನಾವಶ್ಯಕ ಪೇಮೆಂಟ್ ತಗೊಳ್ಳೋದು. ಒಬ್ಬ ಹೀರೋ 4 ಸಿನಿಮಾ ಆಗೋಷ್ಟು ಪೇಮೆಂಟ್ ತಗೊಂಡು ನಾನ್ ಸೆಟ್ಲ್ ಆದೆ, ನಾನ್ ಚೆನ್ನಾಗಿದ್ದೀನಿ ಬಿಡು ಅಂದ್ಕೊಂಡು ಮನೇಲಿ ಕೂತ್ಕೊಳ್ಳೋದು, ಈ ತರದನ್ನೆಲ್ಲ ಅಲ್ಲಿ ನಿರ್ಬಂಧಿಸ್ತಾರೆ. ಚಿತ್ರರಂಗದಿಂದ ಏನಾದ್ರೂ ಪಡ್ಕೊಂಡಿದ್ದವನು ಚಿತ್ರರಂಗಕ್ಕೆ ಕಾಣಿಕೆಯಾಗಿ ಏನಾದ್ರೂ ವಾಪಸ್ ಕೊಡ್ಲೇಬೇಕು. ಇದು ಪ್ರಕೃತಿಯ ನಿಯಮ. ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಏನಾದ್ರು ಒಂದು ಗಳಿಸ್ಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ನಾವೇನಾದ್ರೂ ಕೊಡ್ಲೇಬೇಕಾಗುತ್ತೆ. ಇವತ್ತು ನಮ್ಮದಿರೋ ಸ್ಟಾರ್ಗಳು ಅಷ್ಟೇ, ನಿರ್ಮಾಪಕರು ಅಷ್ಟೇ. ನೀವು ಚಿತ್ರರಂಗದಿಂದ ಇವತ್ತು ಗುರುತಿಸ್ಕೊಂಡಿದ್ದೀರಾ, ದುಡ್ಡು ಮಾಡಿದ್ರೆ, ಹೆಸರು ಮಾಡಿದ್ರೆ, ಕೀರ್ತಿ ಗಳಿಸಿದ್ರ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇನ್ನೂ ತುಂಬಾ ಕೊಡೋದಿದೆ ಅಂತ ನನಗೆ ಅರ್ಥ. ನಾವು ಸೇಫ್ ಆದು, ನಾವು ಸೆಟ್ಲ್ ಆದು ಅಂತ ಮನೇಲಿ ಕೂತ್ಕೊಳ್ಳೋದಲ್ಲ. ಹಾಗಾಗಿ ಇಂಥ ಒಂದು ದುಸ್ಥಿತಿಯನ್ನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಅವತ್ತು ಅವರು ತಗೊಂಡ ನಿರ್ಧಾರ ಇವತ್ತು ಮಲಯಾಳಂ ಚಿತ್ರರಂಗನ ಇಷ್ಟೊಂದು ಸಮರ್ಥವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಆಯ್ತು ಸ್ನೇಹಿತರೆ. ಅಲ್ಲಿ ನೋಡಿ, ಸ್ಟಾರ್ ಸಿನಿಮಾಗಳು, ಹೊಸಬ್ರು ಸಿನಿಮಾಗಳು, ಬಜೆಟ್ ಕಡಿಮೆ ಇರೋ ಸಿನಿಮಾಗಳು, ಬಜೆಟ್ ಜಾಸ್ತಿ ಇರೋ ಸಿನಿಮಾಗಳು, ಈ ತರ ಒಂದು ಡಿಫ್ರೆನ್ಸೇ ಕಾಣಿಸೋದಿಲ್ಲ ನಮಗೆ. ದ ಗ್ರೇಟ್ ಇಂಡಿಯನ್ ಕಿಚನ್ ಈ ಸಿನಿಮಾ ಒಂದೇ ಮನೆಯಲ್ಲಿ ನಡೆಯ ಘಟನೆ. ಬರೀ ಒಂದು 10-12 ದಿವಸದಲ್ಲಿ ಮಾಡಿರುವಂತಹ ಶೂಟಿಂಗ್ ಅದು 100 ಕೋಟಿಯನ್ನು ಬಾಚುತ್ತೆ. ನ್ಯಾಷನಲ್ ಅವಾರ್ಡ್ ಅನ್ನು ಕೂಡ ತಗೋತಾರೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಬಂದಂತಹ ಮಂಜುಮಲ್ ಬಾಯ್ಸ್ ಸಿನಿಮಾ 200 ಕೋಟಿ ಸಂಪಾದನೆ ಮಾಡಿದೆ ಅಂತ ಕೇಳಿದೀವಿ. ಹಾಗಾಗಿ ಅದೇ ಒಂದು ದೃಢವಾದ ನಿರ್ಧಾರವನ್ನು ಇವತ್ತು ನಾವು ತಗೊಂಡ್ರೆ ಮುಂದೆ ನಮ್ಮ ದಿನಗಳು ತುಂಬಾ ಅದ್ಭುತವಾಗಿರ್ತವೆ. ಮುಂದಿನ ಪೀಳಿಗೆ
ಒಳ್ಳೊಳ್ಳೆ ಸಿನಿಮಾಗಳನ್ನ ಎಂಜಾಯ್ ಮಾಡ್ತವೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದೇ ಒಂದು ಸಲಹೆಯನ್ನ ನಾನು ಕೂಡ ಅವತ್ತು ಅಲ್ಲಿ ಮುಂದೆ ಇಟ್ಟೆ. ಈ ತರ ನಾವು ಒಂದು ಸ್ವಯಂ ಶಿಸ್ತಿನಿಂದ ಏನಾದ್ರೂ ಮಾಡಬಹುದು, ಕಲಾವಿದರನ್ನ, ತಂತ್ರಜ್ಞರನ್ನ, ನಿರ್ಮಾಪಕರನ್ನ ಒಂದು ಸಂಧಾನ ಮಾಡಿ ಒಂದಷ್ಟು ತೀರ್ಮಾನಗಳನ್ನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಕೂಡ ಒಂದು ಅದ್ಭುತವಾದಂತಹ ಮಟ್ಟಿಗೆ ತಲುಪುತ್ತೆ ಅನ್ನೋ ಸಲಹೆಯನ್ನು ನನ್ನ ಕಡೆಯಿಂದ ಕೊಟ್ಟೆ. ಅದಕ್ಕೂ ಕೂಡ ಎಲ್ಲ ಸಮಿತಿ ಮತ್ತೆ ನಮ್ಮ ಮಾನ್ಯ ಪದಾಧಿಕಾರಿಗಳು ಎಲ್ಲರೂ ಸ್ಪಂದಿಸಿ ಈ ತರ ಏನಾದರೂ ಒಂದು ಮಾಡಬೇಕು ಅನ್ನೋದು ಕೂಡ ಅವರು ಒಂದು ಒಮ್ಮತಕ್ಕೆ ಬಂದರು. ಆ ನಂತರ ದಿನಗಳಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ದೃಢವಾದ ಹೆಜ್ಜೆಯನ್ನ ಇಡುವಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಕಲಾವಿದ್ರೆ 3-4 ಸಿನಿಮಾಗೆ ಆಗೋಷ್ಟು ಪೇಮೆಂಟ್ ನ ಒಂದು ಚಿತ್ರಕ್ಕೆ ತಗೊಂಡು 3-4 ವರ್ಷ ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾಗಳನ್ನ ಮಾಡಿ ಒಂದು 6 ಜನ ಸ್ಟಾರ್ಗಳಂತ ಇಟ್ಕೊಳ್ಳಿ. 6 ಜನ ಸ್ಟಾರ್ಗಳು ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ 12 ಅದ್ಭುತವಾದ ಸಿನಿಮಾಗಳು ಬರ್ತವೆ. 12 ತಿಂಗಳು ಕೂಡ ಥಿಯೇಟರ್ಗಳು ತುಂಬಿ ತುಳುಕ್ತವೆ. ಆಗ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಕಳೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಒಂದು ಅದ್ಭುತವಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ. ಅದಕ್ಕೆ ನಮ್ಮೆಲ್ಲರ ಒಂದು ಸಪೋರ್ಟ್, ಸಹಮತ ಇದ್ದೇ ಇದೆ ಸ್ನೇಹಿತರೆ. ಯಾಕೆ ಅಂದ್ರೆ ನನಗೆ ಅಲ್ಟಿಮೇಟ್ ಆಗಿ ನಮ್ಮ ಇಂಡಸ್ಟ್ರಿ ಉಳಿಬೇಕು, ನಮ್ಮ ಮುಂದಿನ ಪೀಳಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡೋ ತರ ಆಗ್ಬೇಕು. ಕನ್ನಡ ಸಿನಿಮಾಗಳು ತೆರೆ ಮೇಲೆ ವಿಜೃಂಭಿಸಬೇಕು, ಜನಗಳು ಚಿತ್ರಮಂದಿರ ತುಂಬಬೇಕು, ತುಳುಕ್ಬೇಕು, ಕಿರಿಚಬೇಕು, ವಿಷಲ್ ಹೊಡಿಬೇಕು. ಅವಾಗ ಅದು ಸಿಗೋದು ಮಜಾ. ನಾವು OTT ನಲ್ಲಿ ನೋಡೋದಾಗ್ಲಿ, ಮೊಬೈಲ್ ಅಲ್ಲಿ ನೋಡೋದಾಗ್ಲಿ ನಮ್ಗೆ ಆ ಸಿನಿಮಾ ಥಿಯೇಟರ್ ನೋಡೋದಷ್ಟು ಅನುಭವನ ಕೊಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡ ಚಿತ್ರಗಳನ್ನ ಥಿಯೇಟರ್ ನಲ್ಲೇ ಅನುಭವಿಸಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿಸಿಕೊಡ್ಬೇಕು ಅಂತ ಹೇಳಿದ್ರೆ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ, ನಮ್ಮ ಕಲಾವಿದರಲ್ಲಿ, ತಂತ್ರಜ್ಞರಲ್ಲಿ, ನಿರ್ಮಾಪಕರಲ್ಲಿ, ನಮ್ಮ ಕಲಾವಿದರಿಗೆ ಹೆಚ್ಚಾಗಿ ಪ್ರೊಫೆಷನಲ್ ಪ್ರೊಡ್ಯೂಸರ್ಸ್ ನ ಇಟ್ಕೊಂಡು ಸಿನಿಮಾ ಮಾಡಿ. ಯಾರೋ ಹೊಸಬ್ರು ಬರ್ತಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ಖಂಡಿತವಾಗಿ ದುಡ್ಡು ಇರುತ್ತೆ ಅವ್ರ ಹತ್ರ. 2-3 ಸಿನಿಮಾಗಷ್ಟು ಪೇಮೆಂಟ್ ಅನ್ನ ನೀವು ಒಂದು ಸಿನಿಮಾದಲ್ಲಿ ತಗೊಂಡು 2 ವರ್ಷ 3 ವರ್ಷ ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಅಥವಾ ನೀವು ಕಡಿಮೆ ಪೇಮೆಂಟ್ ತಗೊಂಡಿರಿ, ತೊಂದರೆ ಇಲ್ಲ. ನೀವು 2 ವರ್ಷ 3 ವರ್ಷ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮನ್ನ ನೋಡಿ ಎಂಜಾಯ್ ಮಾಡುವಂತ ಅವಕಾಶನ ನಮ್ಮ ಜನಗಳು ಕಳ್ಕೊಂತಾ ಇದ್ದಾರೆ. ನಿಮ್ಮ ತೆರೆ ಮೇಲೆ ನೋಡ್ತಾ ಇದ್ದಾರೆ, ನಿಮ್ಗೆ ಆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಪ್ರೇಕ್ಷಕರು ಅಂತ ಹೇಳಿದ್ರೆ ಅವ್ರನ್ನ ಮನರಂಜನೆ ಮಾಡಬೇಕಾದ್ರೂ ಕೂಡ ನಿಮ್ಮ ಜವಾಬ್ದಾರಿ ಅಲ್ವಾ? ಹಾಗಾಗಿ ಬನ್ನಿ, ನಮ್ಮ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳೊಂದಿಗೆ ಸ್ಪಂದಿಸಿ ನೀವು ಕೂಡ ನಮ್ಮ ಜೊತೆ ನಿಂತ್ಕೊಂಡು, ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ, ನಮ್ಮ ಜೊತೆ ನೀವಿರಿ. ನಮ್ಮ ಕನ್ನಡ ಚಿತ್ರರಂಗನ ಒಂದು ಉನ್ನತ ಮಟ್ಟಿಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ನಾವು ಇವತ್ತು ಒಂದಷ್ಟು ನಿರ್ಧಾರಗಳನ್ನು ತಗೊಂಡ್ರೆ ಮುಂದೆ ನಾವು ಒಂದು ಒಳ್ಳೆಯ ದಿನಗಳನ್ನು ನೋಡಬಹುದು ಅನ್ನೋ ಆಶಾವಾದದೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.